ನಮಸ್ಕಾರ ವೀಕ್ಷಕರೇ, ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ. ನಾನು ಸೈಯದ್. ವೀಕ್ಷಕರೇ, ಘಟಪ್ರಭಾ ಇಡೀ ರಾಷ್ಟ್ರ ಮಟ್ಟದಲ್ಲಿಯೇ ಗಮನ ಸೆಳೆಯುವಂತೆ ಮಾಡಿದಂಥ ಕರ್ನಾಟಕ ಕಾಂಗ್ರೆಸ್ ಪ್ರದೇಶ ಕಮಿಟಿಯ ಕಾರ್ಯಾಧ್ಯಕ್ಷರಾದಂಥ ಸತೀಶ್ ಜಾರಕಿಹೊಳಿ ಅವರು ಘಟಪ್ರಭಾದಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಕುತೂಹಲ ಇದ್ದರೆ ಈ ತಕ್ಷಣ ಈ ವಿಡಿಯೋ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಸಂಘಟನಾ ಶಕ್ತಿ ಅಪಾರ ಯುವಕರ ಪಡೆಯೊಂದಿಗೆ ಇಡೀ ಕರ್ನಾಟಕವೇ ಈಗ ಕಾಂಗ್ರೆಸ್ಮಯ ಮಾಡಲಿಕ್ಕೆ ಹೊರಟಿರುವ ಅನೇಕ ರೀತಿಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತರಬೇತಿ ಕೊಡುವಂಥ ಒಂದು ಬೃಹತ್ ಪ್ರಮಾಣದ ಕಟ್ಟಡ ನಿರ್ಮಾಣ ಮಾಡುತ್ತಿರುವ ಈ ಘಟಪ್ರಭಾದಲ್ಲಿ ಕರ್ಮಭೂಮಿ ಡಾಕ್ಟರ್ ನಾರಾಯಣ್ ಸುಬ್ರಾವ್ ಹರ್ಡಿಕರ್ ಅವರು ಎಷ್ಟೋ ವರ್ಷಗಳ ಹಿಂದೆ ಬಂದು ಇಲ್ಲಿ ಬಡವರಿಗೆ ಉಚಿತ ಒಂದು ಆರೋಗ್ಯ ಚಿಕಿತ್ಸೆ ಶಿಬಿರ ಮಾಡಬೇಕಂತ ಬಂದು ಕರ್ನಾಟಕ ಅಖಿಲ ಭಾರತ ಕಾಂಗ್ರೆಸ್ ಸೇವಾದಳ ಅಂತ ಸ್ಥಾಪನೆ ಮಾಡಿ ಇಲ್ಲಿ ಕಾರ್ಯಕರ್ತರಿಗೆ ಶಿಸ್ತು ಮತ್ತು ರಾಷ್ಟ್ರ ಭಕ್ತಿಯ ಬಗ್ಗೆ ಅನೇಕ ಸಂಯಮ ರೀತಿ ನೀತಿಗಳನ್ನು ಒಂದು ತಯಾರು ಮಾಡಿದಂಥ ಒಂದು ಅಖಾಡ ಅದು ಘಟಪ್ರಭಾ. ವೀಕ್ಷಕರೇ, ಕಳೆದ ಒಂದು 35-40 ವರ್ಷಗಳಿಂದ ನೆನೆಗಿದಿಗೂ ಬಿದ್ದಿತ್ತು ಯಾವುದು ಅಖಿಲ ಭಾರತ ಕಾಂಗ್ರೆಸ್ ಸೇವಾದಳ. ಅದಕ್ಕೆ ಪುನಶ್ಚೇತನ ತುಂಬಿ ಅದಕ್ಕೆ ಒಂದು ಚೈತನ್ಯದ ಚಿಲುಮೆಯನ್ನಾಗಿ ಮಾಡಿ ಮತ್ತೆ ಸಾಕಾರಗೊಳಿಸುತ್ತಿರುವ ಸತೀಶ್ ಜಾರಕಿಹೊಳಿ ಅವರ ಕಾರ್ಯವನ್ನು ಇವತ್ತು ಸಮಕ್ಷಮ ನೋಡಲಿಕ್ಕೆ ಬಂದಂಥ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದಂಥ BK ಹರಿಪ್ರಸಾದ್ ಅದನ್ನು ಕಟ್ಟಡಗಳ ವಿವರಗಳನ್ನು ನೋಡಿ ಸಭಾಂಗಣ ಹಾಲು ಅಲ್ಲಿ ಇರುವಂಥ ಗಾರ್ಡನ್ನು ಸುವ್ಯವಸ್ಥೆ ನೋಡಿ ಇಷ್ಟು ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿ ಅವರು ಏನು ಮಾತಾಡಿದ್ದಾರೆ ಅದನ್ನು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಈ ಕಾರ್ಯ ಕಳೆದ ಯಾರಿಗೂ ಗೊತ್ತಿಲ್ಲದೆ ಸಣ್ಣಾಗಿ ನಡೀತಾ ಇತ್ತು, ಆದರೆ ಇವತ್ತು ಬೃಹತ್ ಆಕಾರದ ಕಟ್ಟಡಗಳು ಅಲ್ಲಿ ತಲೆ ನಿಂತಿವೆ. ಇದಕ್ಕೆ ಸಂಪೂರ್ಣ ಜವಾಬ್ದಾರಿಯಿಂದ ಒಂದು ಪ್ರೇರಣಾ ಶಕ್ತಿಯೊಂದಿಗೆ ಕರ್ನಾಟಕದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸೇವಾದಳ ತರಬೇತಿ ಕೇಂದ್ರ ಮಾಡುವಗೋಸ್ಕರ ಸತೀಶ್ ಜಾರಕಿಹೊಳಿ ಹಗಲಿರುಳು ಶ್ರಮಿಸಿದ್ದು ಅದನ್ನು ಸಂಪೂರ್ಣ ದೃಶ್ಯವನ್ನು ಸಹಿತ ತಾವು ನೋಡಬಹುದು. ಇಂದು ಕರೆದ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ವಿವರಗಳನ್ನು ನೀಡಿದ BK ಹರಿಪ್ರಸಾದ್ ಮತ್ತು ಸತೀಶ್ ಜಾರಕಿಹೊಳಿ ಅವರು ಇನ್ನು ಬರುವ 2ನೇ ಅಕ್ಟೋಬರ್ ರಂದು ಇದು ಒಂದು ಉದ್ಘಾಟನೆ ಕಾರ್ಯಕ್ರಮ ಆಗಲಿದೆ. ಇದಕ್ಕೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, DK ಶಿವಕುಮಾರ್, ಅನೇಕ ಘಟಾನುಘಟಿಗಳು, ಅನೇಕ ಶಾಸಕ ಮಿತ್ರರು, ಕಾರ್ಯಕರ್ತರು, ಅನೇಕ ರೀತಿಯ ಸೇವಾದಳದಲ್ಲಿ ಅವಿರತವಾಗಿ ಸ್ಮರಣೀಯವಾಗಿ ಸೇವೆ ಸಲ್ಲಿಸಿದ ಹಿರಿಯರ ಮಾರ್ಗದರ್ಶನದೊಂದಿಗೆ ಒಂದು ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ ವೀಕ್ಷಕರೇ. ಇದೊಂದು ದೊಡ್ಡ ಸುದ್ದಿ ಇವತ್ತು. ಯಾಕಂದರೆ ಕಳೆದ 35 ವರ್ಷಗಳ ಹಿಂದೆ ಅಖಿಲ ಭಾರತ ಕಾಂಗ್ರೆಸ್ ಸೇವಾದಳದ ಒಂದು ಕಾರ್ಯಕ್ರಮ ಒಂದು ತಿಂಗಳವರೆಗೆ ನಡೆದಿತ್ತು ವೀಕ್ಷಕರೇ. ಇಲ್ಲಿ ಒಂದು ತರಬೇತಿ ಶಿಬಿರದಲ್ಲಿ ಯಾರು ಕಾಂಗ್ರೆಸ್ ಸೇವಾದಳ ಒಂದು ಶಿಬಿರದಲ್ಲಿ ಪಾಲ್ಗೊಂಡು ತರಬೇತಿ ಹೊಂದಿ ಆ ಸರ್ಟಿಫಿಕೇಟನ್ನು ಪಡೆದುಕೊಂಡ್ರೆ ಮಾತ್ರ ಶಾಸಕ ಮತ್ತು ಸಂಸತ್ ಸದಸ್ಯನಾಗಲಿಕ್ಕೆ ಅರ್ಹನೆಂದು ಮೊದಲು ಒಂದು ರೂಢಿ ಇತ್ತು. ಆದರೆ ಕೆಲವು ದುರ್ದೈವದ ಸಂಗತಿ, ಕೆಲವು ಹಳೆಯ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಸೇವಾದಳನ್ನು ಪುನಶ್ಚೇತನಗೊಳಿಸಲಿಕ್ಕೆ ಮರೆತು ಹೋಗಿಬಿಟ್ಟು ಈಗ ಅದನ್ನು ಸಂಪೂರ್ಣ ಜವಾಬ್ದಾರಿ ಸತೀಶ್ ಜಾರಕಿಹೊಳಿ ಅವರು ವಹಿಸಿಕೊಂಡಿದ್ದು ಅದಕ್ಕೆ BK ಹರಿಪ್ರಸಾದ್ ಕಳೆದ 20 ವರ್ಷಗಳಿಂದ ಇದನ್ನೊಂದು ಒಳ್ಳೆಯ ಒಂದು ತರಬೇತಿ ಕೇಂದ್ರ ಮಾಡಬೇಕೆನ್ನೊಂದು ಕನಸು ಹೊತ್ತಿದ್ರು. ಆ ಕನಸನ್ನು ನನಸು ಮಾಡಲಿಕ್ಕೆ ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಂಡಂಥ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಘಟಪ್ರಭಾದಲ್ಲಿ ಏನೇನು ಕಾರ್ಯ ಮಾಡ್ತಾ ಇದ್ದಾರೆ, ಇವತ್ತು ದಿಲ್ಲಿ ಮತ್ತು ಇಡೀ ಭಾರತವೇ ಘಟಪ್ರಭಾ ನೋಡುವಂತೆ ಮಾಡ್ತಾ ಇರೋದು ಸತೀಶ್ ಜಾರಕಿಹೊಳಿ ಅವರ ಕಾರ್ಯ ನಿಜಕ್ಕೂ ಮೆಚ್ಚುಗೆ ವೀಕ್ಷಕರೇ. ಇದರಿಂದ ಕಾರ್ಯಕರ್ತರಿಗೆ ತರಬೇತಿಗೊಳಿಸಿದಂತಾಗುತ್ತೆ. ಇದರಲ್ಲಿ ಪ್ರತಿಯೊಂದು ಯಾವ ಕಾಂಗ್ರೆಸ್ ಸೇವಾದಳದಲ್ಲಿ ಯಾವ ರೀತಿ ಶಿಸ್ತಿನ ಸಿಪಾಯಿಯಾಗಿ ಹೊರಹೊಮ್ಮುವುದರಲ್ಲಿ ಸಂದೇಹವಿರುವುದಿಲ್ಲ. ಇದರಲ್ಲಿ ಯಾವ ರೀತಿ ತರಬೇತಿ ಕೊಡಬೇಕು, ಇದೊಂದು ಕೇಡರ್ ಮಟ್ಟದಲ್ಲಿ ಲೀಡರ್ ಹೇಗಾಗಬೇಕು, ಇಲ್ಲಿ ಅಕಾಡೆಮಿ ಶಿಬಿರಗಳನ್ನ ಯಾವ ರೀತಿ ಮಾಡಬೇಕು, ಮಹಿಳೆಯರು ಮತ್ತು ಯುವಕರನ್ನು ತರಬೇತಿಗೊಳಿಸುವ ಪ್ರಮುಖ ಕೇಂದ್ರವನ್ನಾಗಿ ಇವತ್ತು ಘಟಪ್ರಭಾ ಆಗತ್ತ ವೀಕ್ಷಕರೇ. ಕಳೆದ 35 ವರ್ಷಗಳ ಹಿಂದೆ ಇಲ್ಲಿ ಅನೇಕ ತರಬೇತಿ ಹೊಂದಿದಂಥ ಕಾಂಗ್ರೆಸ್ ಸೇವಾದಳದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದಾರೆ, ಶಾಸಕರಾಗಿದ್ದಾರೆ, ಮಾಜಿ ಮಂತ್ರಿಗಳಾಗಿದ್ದಾರೆ, ಅನೇಕ ಉನ್ನತ ಸ್ಥಾನ ಹೊಂದಿದಂಥ ಈ ಕರ್ಮ ಭೂಮಿ ಡಾಕ್ಟರ್ ನಾಸು ಹರ್ಡಿಕರ್ ಅವರ ಕರ್ಮ ಭೂಮಿಯ ನನಸನ್ನಾಗಿ ಮಾಡಲಿಕ್ಕೆ ಸತೀಶ್ ಜಾರಕಿಹೊಳಿ ಮತ್ತು BK ಹರಿಪ್ರಸಾದ್ ಟೀಮ್ ಇವತ್ತು ಸಂಪೂರ್ಣ ಕಾರ್ಯಕರ್ತರೊಂದಿಗೆ ಮುನ್ನುಗ್ಗಿ ಒಳ್ಳೆಯ ಒಂದು
ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾ ಇರೋದು ಇಡೀ ಅಖಿಲ ಭಾರತ ಕಾಂಗ್ರೆಸ್ವೇ ಹೈಕಮಾಂಡ್ ಘಟಪ್ರಭಾ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ವೀಕ್ಷಕರೇ. ಸತೀಶ್ ಜಾರಕಿಹೊಳಿ ಅವರ ಶ್ರಮ ಯಾವಾಗಲೂ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಮತ್ತು ಬಡ ಜನರ ಬಗ್ಗೆ ಅನೇಕ ಕಲ್ಯಾಣ ಕಾರ್ಯಕ್ರಮ ಅವರು ಸ್ವಯಂ ಸಂಸ್ಥೆಗಳಿಂದ ಅವರ ಸ್ವತಃ NGOಗಳಿಂದ ಅನೇಕ ದಾನ ಧರ್ಮ ಮಾಡಿದ ಉದಾಹರಣೆ ಈಗಾಗಲೇ ನೀವು ಹಲವಾರು ವರ್ಷಗಳಿಂದ ಅವರ ಕಾರ್ಯ ಸಾಧನೆ ನೋಡಿರ್ಬೋದು ವೀಕ್ಷಕರೇ. ಯಾವಾಗಲೂ ಅವರು ಶಿಕ್ಷಣಕ್ಕೆ ಮಹತ್ವ ಕೊಡ್ತಾರೆ. ಶಿಕ್ಷಣಕ್ಕೆ ಮಹತ್ವ ಕೊಟ್ಟಂತ ಯುವಕರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ. ಅದರಂತೆ ಬೆಳಗಾವಿ ಜಿಲ್ಲೆಯಲ್ಲಿ ಮುಖ್ಯ ಲೆಕ್ಕಾಧಿಕಾರಿ ಹುದ್ದೆ ಅಂತ ಜಿಲ್ಲಾ ಪಂಚಾಯಿತಿಯಲ್ಲಿಯೂ ಸಹಿತ ಸ್ಥಾನ ಅಲಂಕಾರ ಮಾಡಿದ್ದು ತಾವು ನೋಡಬಹುದು. ಅದೇ ರೀತಿ ಇವತ್ತು ಘಟಪ್ರಭಾದ ಒಬ್ಬ ಯುವಕ ಮಯೂರ್ ಪಟ್ಟಣಶೆಟ್ಟಿ ಅಂತ, ಅವರ ತಂದೆ ಬಸವರಾಜ ಪಟ್ಟಣಶೆಟ್ಟಿ ಒಬ್ಬ ಪತ್ರಕರ್ತರು ಹಿರಿಯರು, ಅವರ ಚಿರಂಜೀವಿ ಎತ್ತು ಕರ್ನಾಟಕ ಪೊಲೀಸ್ ಇಲಾಖೆಗೆ PSI ಆಗಿ ಘಟಪ್ರಭಾದಿಂದ ಆಯ್ಕೆಯಾಗಿದ್ದು ಆ ಯುವಕನನ್ನು ಕರೆದು ಸತ್ಕರಿಸಿದ್ದು ಸಹಿತ ತಾವು ದೃಶ್ಯದಲ್ಲಿ ನೋಡಬಹುದು. ಇಲ್ಲಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪವಾಡ, ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಆಶೀರ್ವಾದ, ಅವರು ಸಹಿತ ಆ ಯುವಕ ಮಯೂರ್ ಪಟ್ಟಣಶೆಟ್ಟಿಯನ್ನ ಸತ್ಕಾರ ಮಾಡಿ ಒಳ್ಳೆಯ ಒಂದು ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡುವಂಥ ಕಾರ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮತ್ತು ಸತೀಶ್ ಜಾರಕಿಹೊಳಿ ಅವರು ಮಾಡುತ್ತಿರುವುದು ನಿಜಕ್ಕೂ ಒಂದು ತುಂಬಾ ಸಂತೋಷದ ವಿಷಯ ವೀಕ್ಷಕರೇ. ಇವತ್ತು ಯಾರ್ಯಾರು ಅವರಿಗೆ ಸತ್ಕಾರ ಮಾಡಿದ್ದಾರೆ, ಯಾವ ರೀತಿ ಇಲ್ಲಿ ಕಾಂಗ್ರೆಸ್ ಸೇವಾದಳದ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅವನ ಸಂಪೂರ್ಣವಾಗಿ ದೃಶ್ಯದೊಂದಿಗೆ ನೋಡಬಹುದು ತಾವು. ಸತೀಶ್ ಜಾರಕಿಹೊಳಿ ಅವರು ಏನು ಮಾತಾಡಿದ್ದಾರೆ, BK ಹರಿಪ್ರಸಾದ್ ಅವರು ಏನು ಮಾತಾಡಿದ್ದಾರೆ, ಅವರ ಜೊತೆ ಕಾಂಗ್ರೆಸ್ ಮುಖಂಡರಿದ್ದರು, ಬೆಂಗಳೂರಿನ ಕಾರ್ಯದರ್ಶಿಗಳು ಬಂದಿದ್ದರು, ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಿದ್ದರು, ಮಹಿಳಾ ಸಮೂಹ ಇತ್ತು, ಅಲ್ಲಿಯ ಡಾಕ್ಟರ್ ಶಿಂದೆ ಸಹಿತ ಇದ್ರು, ಡಾಕ್ಟರ್ ಘನಶ್ಯಾಮ್ ವೈದ್ಯ ಸಹಿತ ಅವರಿದ್ರು. ಇವರು ಎಲ್ಲರೂ ಯಾವ ರೀತಿ ಅವರಿಗೆ ಸಹಕರಿಸಿದ್ದಾರೆ, ಎಲ್ಲರೂ ರೀತಿ ಒಂದು ಅಖಿಲ ಭಾರತ ಕಾಂಗ್ರೆಸ್ ಸೇವಾದಳ ನೆನೆಗುದಿಗೆ ಬಿದ್ದಂತ ಪುನಶ್ಚೇತನಗೊಳಿಸಿ ಅದನ್ನು ಅಖಿಲ ಭಾರತ ಮಟ್ಟದಲ್ಲಿ ಮತ್ತೆ ಘಟಪ್ರಭಾ ಗಮನ ಸೆಳೆಯುವಲ್ಲಿ ಸತೀಶ್ ಜಾರಕಿಹೊಳಿ ಪ್ರಮುಖ ಪಾತ್ರ ವಹಿಸುತ್ತಿರುವುದು ಸಂಪೂರ್ಣ ದೃಶ್ಯ. ಅವರು ಮಾತನಾಡಿದ್ದ ವಿಷಯ ನೋಡಬಹುದು ನಮ್ಮ ನಂಬರ್ 1 ಚಾನಲ್ದಲ್ಲಿ ವೀಕ್ಷಕರೇ. ಈ ನಂಬರ್ 1 ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ, ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ವೀಕ್ಷಕರೇ. ಇದು ನಿಮ್ಮ ಚಾನಲ್. ನಾವು ಕ್ಷಣ ಕ್ಷಣದ ಮಾಹಿತಿಯನ್ನು ಸಂಪೂರ್ಣವಾಗಿ ಯಾರು ಸಮಾಜ ಸೇವೆಯಲ್ಲಿ ತಲ್ಲೀನರಾಗಿ ಸಮಾಜ ಮತ್ತು ಭಾರತಕ್ಕೆ ಅತ್ಯುತ್ತಮ ಕೊಡುಗೆ ಶಿಸ್ತಿನ ಒಂದು ಕೊಡುಗೆಗಳನ್ನ ನೀಡ್ತಾರೆ ಅದನ್ನು ಪ್ರತಿಬಿಂಬಿಸುವುದೇ ನಮ್ಮ ನಂಬರ್ 1 ಚಾನಲ್ದ ಉದ್ದೇಶ ವೀಕ್ಷಕರೇ. ನಮಸ್ಕಾರ. ಪತ್ರಿಕಾಗೋಷ್ಠಿಗೆ ನಮ್ಮ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು, ಹಿರಿಯ ವಿಧಾನ ಪರಿಷತ್ ಸದಸ್ಯರು ಆದಂಥ ಸನ್ಮಾನ್ಯ ಶ್ರೀ BK ಹರಿಪ್ರಸಾದ್ ಸಾಹೇಬರು ಬಂದಿದ್ದಾರೆ. ಅವರನ್ನು ನಾನು ಹಾಗೂ ಅದೇ ರೀತಿ KPCCಯ ಕಾರ್ಯಾಧ್ಯಕ್ಷರು ಹಿರಿಯ ನೇತಾರರಾದಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಬಂದಿದ್ದಾರೆ. ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ಬೆಳಗಾವಿ ಜಿಲ್ಲೆಯ ಉಸ್ತುವಾರಿಗಳು ಆದಂಥ PV ಮೋಹನ್ರವರು ಬಂದಿದ್ದಾರೆ. ಅದೇ ರೀತಿ KPCCಯ ಮಾಜಿ ಕಾರ್ಯದರ್ಶಿಗಳಾದಂಥ ಸುನಿಲ್ ಹನುಮನ್ ಅವರಿದ್ದಾರೆ, ಹಾಗೂ ಆನಂದ್ ಗಡದೇವ್ರ ಮಠ ಅವರಿದ್ದಾರೆ, ಕಲ್ಪನಾ ಜೋಶಿ ಅವರಿದ್ದಾರೆ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಜಯಶ್ರೀ ಮಾಳ್ಗೆ ಅವರಿದ್ದಾರೆ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಅರುಣ್ ಕಟಾಂಬಳೆ ಅವರಿದ್ದಾರೆ, ಮೈನಾರಿಟಿ ಅಧ್ಯಕ್ಷರಾದಂಥ ಇಮ್ರಾನ್ ತಪ್ಕೀರ್ ಅವರಿದ್ದಾರೆ, ಹಾಗೂ ಮುಖಂಡರಾದಂಥ ಮಹಾವೀರ್ ಅವರಿದ್ದಾರೆ, ಜಿಲ್ಲಾ ಪಂಚಾಯತ್ ಸದಸ್ಯ ಸಿದ್ದು ಸುನಗಾರ್ ಅವರು, ರಾಮಣ್ಣ ಗೂಳಿ ಅವರು, ಎಲ್ಲ ಮುಖಂಡರು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸಿ, ಮುಖ್ಯವಾಗಿ ತಮ್ಮೆಲ್ಲರಿಗೂ ಸಹ ಕಾಂಗ್ರೆಸ್ ಪಕ್ಷದ ವತಿಯಿಂದ, ಸೇವಾದಳದ ವತಿಯಿಂದ ತಮ್ಮೆಲ್ಲರನ್ನು ಸ್ವಾಗತಿಸಿ ಈಗ ಪತ್ರಿಕಾಗೋಷ್ಠಿಯನ್ನು ಆರಂಭಿಸಬೇಕಂತೇಳಿ ಸನ್ಮಾನರಲ್ಲಿ ನಾನು ಕೇಳ್ಕೊಳ್ತೀನಿ. ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರಾದ ಸನ್ಮಾನ್ಯ ಶ್ರೀ BK ಹರಿಪ್ರಸಾದ್ ಅವರು ನಮ್ಮ ಸೇವಾದಳ ವೀಕ್ಷಣೆಗೆ ಬಂದಿದ್ದಾರೆ. ಯಾಕಂದರೆ ಅಕ್ಟೋಬರ್ 2ಕ್ಕೆ ನಾವು ಪ್ರಾರಂಭ ಮಾಡುವಂಥ ಒಂದು ಗಾಂಧಿ ಜಯಂತಿ ದಿವಸ ಒಂದು ನಿಗದಿ ಮಾಡಿದ್ದೇವೆ. ಮತ್ತು ವಿಶೇಷವಾಗಿ ಇದು ನಮ್ಮ BK ಹರಿಪ್ರಸಾದ್ ಕನಸಾಗಿತ್ತು, ಇಲ್ಲಿ ಒಂದು ಸೇವಾದಳ ಕೇಂದ್ರ ಆಗಬೇಕು, ಗಾಂಧೀಜಿಯವರ ಕನಸು ನನಸು ಮಾಡಬೇಕಂತ ಅವರು ಒಂದು ಕಲ್ಪನೆ ಇತ್ತು.
ಅದಕ್ಕೆ ಕಳೆದ ಸುಮಾರು 20 ವರ್ಷಗಳಿಂದ ಅವರೊಂದು ಕನಸಿತ್ತು, ಇಲ್ಲೊಂದು ತರಬೇತಿ ಕೇಂದ್ರ ಆಗಬೇಕು, ಕಾಂಗ್ರೆಸ್ನ ವಿಚಾರಗಳನ್ನು ಹೇಳಬೇಕಂತ. ಸೊ ಸುಮಾರು 4-5 ವರ್ಷಗಳಿಂದ ಹಿಂದೆ ಪ್ರಾರಂಭ ಆಗಬೇಕಿತ್ತು, ಅದರ ಅನಿವಾರ್ಯ ಕಾರಣಗಳಿಂದ ಸ್ಥಗಿತಗೊಂಡಿತ್ತು. ಅದನ್ನು ನಾವು ಮತ್ತೆ ಪುನಶ್ಚೇತನ ಮಾಡುವಂಥ ಕೆಲಸನ ಪ್ರಾರಂಭ ಮಾಡಿದ್ದೇವೆ. ಅಕ್ಟೋಬರ್ 2ಕ್ಕೆ ಅದನ್ನು ನಮ್ಮ ಮುಖಂಡರು ಸಿದ್ದರಾಮಯ್ಯ ಇರ್ಬೋದು, ಹರಿಪ್ರಸಾದ್ ಅವರು ಇರ್ಬೋದು, ಖರ್ಗೆ ಅವರು, ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಒಂದು ಸಾಂಕೇತಿಕವಾಗಿ 2ನೇ ತಾರೀಕು ಒಂದು ಕಾರ್ಯಕ್ರಮ ಮೂಲಕ ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಾನು ಕೂಡ ಅವ್ರು ರಿಕ್ವೆಸ್ಟ್ ಮಾಡಿ ಒಂದು ಸಾರಿ ತಾವು ಬನ್ನಿ, ತಮ್ಮ ಕನಸು ನಾವೆಲ್ಲ ನನಸು ಮಾಡ್ತಾಯಿದ್ದೀವಿ, ಒಂದು ಸಾರಿ ಖುದ್ದಾಗಿ ನೋಡಿ ಮತ್ತೇನಾದ್ರು ಇದ್ದರೆ ನಮಗೆ ಮಾರ್ಗದರ್ಶನ ಮಾಡಿ ಅಂತ ಅವ್ರನ್ನ ಇವತ್ತು ಆಹ್ವಾನ ಮಾಡಿದ್ದೇವೆ. ಅದು ಬಂದಿದ್ದಾರೆ. ನಮಗೆ ನಾಳೆ 2ನೇ ತಾರೀಕು ಕಾರ್ಯಕ್ರಮ ಇರ್ಬೋದು ಅಥವಾ ಇದು ಭವಿಷ್ಯತ್ತಿನಲ್ಲಿ ಯಾವ ರೀತಿ ಈ ಸೇವಾದಳ ಕೆಲಸ ಮಾಡಬೇಕಂತ ನಮ್ಗೆ ಮಾರ್ಗದರ್ಶನ ನೀಡಿದ್ದಾರೆ. ಸೊ ಹೀಗಾಗಿ 2ನೇ ತಾರೀಕಿನ ಉದ್ಘಾಟನೆ ಮಾಡ್ತಾಯಿದ್ದೀವಿ. ಮತ್ತು ಇನ್ನು ಭಾಳಷ್ಟು ಅವರು ಸುಮಾರು ರಾಷ್ಟ್ರ ಮಟ್ಟದಲ್ಲಿ ಸೇವಾದಳ ಪರವಾಗಿ ಅದರ ಮುಖ್ಯಸ್ಥರಾಗಿ ಕೂಡ ಅವ್ರು ಕೆಲಸ ಮಾಡಿದ್ದಾರೆ. ಅವ್ರ ಕನಸನ್ನು ನಾವು ನನಸು ಮಾಡಲಿಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೀವಿ ಅಂತ ಹೇಳ್ತೀನಿ. ಮತ್ತು ಇನ್ನು ಹರಿಪ್ರಸಾದ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರೇ, ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ಅವರೇ, ಹಾಗೂ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಉಸ್ತುವಾರಿ ವಹಿಸಿದಂಥ ಮೋಹನ್ ರವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಹಾಗೂ ಬಂದಿರತಕ್ಕಂಥ ಪತ್ರಕರ್ತ ಮಿತ್ರರೇ, ಈಗಾಗಲೇ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಕಾರ್ಯಾಧ್ಯಕ್ಷರಾದ ಜಾರಕಿಹೊಳಿ ಅವರು ಏನು ಈ ಇಂದಿನ ಪತ್ರಿಕಾಗೋಷ್ಠಿಯ ವಿಚಾರವನ್ನು ತಮಗೆ ತಿಳಿಸಿದ್ದಾರೆ. ಮುಖ್ಯವಾಗಿ ಗಾಂಧಿ ಜಯಂತಿಯಂದು ಡಾಕ್ಟರ್ ನಾಸು ಹರ್ಡಿಕರ್ ಅವರ ಈ ಒಂದು ಟ್ರೈನಿಂಗ್ ಸೆಂಟರನ್ನು ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಕ್ಕಂಥ ವಿಚಾರದಲ್ಲಿ ಈ ಜಾಗದ ಇತಿಹಾಸವನ್ನು ತಾವು ತೆಗೆದುಕೊಂಡಾಗ ತಮಗೇನು ಹೇಳಬೇಕಾದಿಲ್ಲ. ತಾವೆಲ್ಲರೂ ಸಹ ಸ್ಥಳೀಯರಿದ್ದೀರಿ. ಸೇವಾದಳದ ಸಂಸ್ಥಾಪಕರಾದಂಥ ನಾಸು ಹರ್ಡಿಕರ್ ಅವರ ಸಮಾಧಿ ಇರ್ತಕ್ಕಂಥ ಒಂದು ಪವಿತ್ರವಾದ ಸ್ಥಳ. ಈ ಸ್ಥಳದಲ್ಲಿ ಮಹಾತ್ಮ ಗಾಂಧಿಯವರ ತತ್ವ ಸಿದ್ಧಾಂತಗಳು ಹಾಗೂ ಹರ್ಡಿಕರ್ ಅವರ ಕಾರ್ಯಕರ್ತರ ತರಬೇತಿ ಮತ್ತು ಶಿಸ್ತಿನ ವಿಚಾರವನ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಜಾಗೃತಿ ಮೂಡಿಸಲು ನಾವು ಈ ಕಾರ್ಯಕ್ರಮವನ್ನು 2007ನೇ ಇಸ್ವಿಯಲ್ಲಿ ಇಲ್ಲಿ ಪ್ರಾರಂಭ ಮಾಡಿದ್ವಿ. ನಿಧಾನವಾಗಿ ಬಂದು ಈ ಒಂದು ಸಭಾಂಗಣ ಆಗಿ ಕೆಲಸ ನಿಂತೋಗಿತ್ತು. ಕೆಲಸ ಯಾವುದೇ ಕಾರಣಕ್ಕೆ ನಿಂತಿರಲಿಲ್ಲ, ಅದಕ್ಕೆ ಸರಿಯಾದ ಅವಕಾಶ ಕೂಡ ಬಂದಿರಲಿಲ್ಲ. ಸನ್ಮಾನ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಧ್ಯಂತರ ಅಧ್ಯಕ್ಷರಾದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಸೋನಿಯಾ ಗಾಂಧಿಯವರು ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರ, ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ವಹಿಸಿಕೊಂಡ ನಂತರ, ಶ್ರೀಮಾನ್ ಸತೀಶ್ ಜಾರಕಿಹೊಳಿ ಅವರು ಕಾರ್ಯಾಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಅವರ ಮೊಟ್ಟ ಮೊದಲನೆಯ ಪ್ರಾತಿನಿಧ್ಯ ಸತೀಶ್ ಜಾರಕಿಹೊಳಿ ಅವರದು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ಸದಸ್ಯರಲ್ಲಿ ಒಂದು ರೀತಿಯ ಜಾಗೃತಿಯನ್ನು ಮೂಡಿಸಲು ಏನಾದರೂ ಜವಾಬ್ದಾರಿ ಕೊಡಿ ಅಂತ ಹೇಳಿದಾಗ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಸೋನಿಯಾ ಗಾಂಧಿಯವರು ಮತ್ತು ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಶಿವಕುಮಾರ್ ಅವರು ಒಂದು ಮಹತ್ತರವಾದ ಜವಾಬ್ದಾರಿಯನ್ನು ಜಾರಕಿಹೊಳಿ ಅವರು ಕೊಟ್ಟಿದ್ದಾರೆ. ಆ ಒಂದು ಜವಾಬ್ದಾರಿ ಏನು ಅನ್ನೋದಿದ್ದರೆ, ಅವರು ಕಾರ್ಯಾಧ್ಯಕ್ಷರಾಗಿ ಅವರ ಬೇರೆ ಕಾರ್ಯಚಟುವಟಿಕೆಗಳ ಜೊತೆಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಜಾಗೃತಿ ಮೂಡಿಸಲು ಟ್ರೈನಿಂಗ್ ಆ್ಯಂಡ್ ಕೇಡರ್ ಬಿಲ್ಡಿಂಗ್ ಅಂಥೇಳಿ ಒಂದು ಸಮಿತಿಯನ್ನು ಮಾಡಿದ್ದೀವಿ. ಅಂದರೆ ತರಬೇತಿ ಮತ್ತು ಕಾರ್ಯಕರ್ತರನ್ನು ರೂಪುಗೊಳಿಸತಕ್ಕಂಥ ಒಂದು ಸಮಿತಿಯ ಉಸ್ತುವಾರಿ ಮತ್ತು ಜವಾಬ್ದಾರಿಯನ್ನು ಸಹ ಸತೀಶ್ ಜಾರಕಿಹೊಳಿ ತೆಗೆದುಕೊಂಡಿದ್ದಾರೆ. ತೆಗೆದುಕೊಂಡ ನಂತರ ಏನು ಈ ಒಂದು ಕ್ಷೇತ್ರ ಸ್ಥಗಿತವಾಗಿತ್ತು ಕೆಲಸಗಳು, ಇದನ್ನು ಪೂರ್ಣಗೊಳಿಸೋಕ್ಕೆ ಭಾಳಷ್ಟು ಮುತುವರ್ಜಿ ವಹಿಸಿ ಸಂಪೂರ್ಣವಾಗಿ ಇದನ್ನು ಕೆಲಸವನ್ನು ಮುಗಿಸಿದ್ದಾರೆ. ಅದರ ಅರ್ಥ ಇದು ಕೇವಲ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ. ಈ ಸ್ಥಳ ಭಾಳ ಪವಿತ್ರವಾದ ಸ್ಥಳ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ನಮಗೆ ಪರಿಚಯ ಇದೆಯಲ್ಲೋ ಗೊತ್ತಿಲ್ಲ, ತಮಗೆ ಪರಿಚಯ ಇದೆಯಲ್ಲೋ ಗೊತ್ತಿಲ್ಲ. ಘನಶ್ಯಾಮ್ ಡಾಕ್ಟ್ರಿಗೆ ಪರಿಚಯ ಇದೆ. ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸೇವಾದಳದ ಕಾರ್ಯಕರ್ತರು ಈ ಒಂದು ಪವಿತ್ರ ಜಾಗವನ್ನು, ಇದು ಗಂಗಾ ನದಿಯಷ್ಟೇ ಪವಿತ್ರ ಅಂಥೇಳಿ ಇಲ್ಲಿ ಬಂದು ಅವನ ದರ್ಶನ ಮಾಡಿ ಹೋಗ್ತಕ್ಕಂಥ ಜಾಗ. ಈ ಪವಿತ್ರ ಜಾಗಕ್ಕೆ ಒಂದು ರೀತಿಯ
ಒಳ್ಳೆಯ ಸ್ಥಾನಮಾನ ಸಿಗಲಿ, ಇದು ಇಡೀ ರಾಷ್ಟ್ರದಲ್ಲೇ ಪ್ರಸಿದ್ಧವಾಗಬೇಕು ಅಂಥೇಳಿ ಸತೀಶ್ ಜಾರಕಿಹೊಳಿ ಅವರು ಭಾಳ ಮುತುವರ್ಜಿ ವಹಿಸಿ ಈ ಒಂದು ಕ್ಷೇತ್ರವನ್ನು ತಯಾರು ಮಾಡಿದ್ದಾರೆ. 2ನೇ ತಾರೀಕಿನಂದು ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಮೂಲಕ ಸೋನಿಯಾ ಗಾಂಧಿಯವರಲ್ಲೂ ಸಹ ಮತ್ತು ರಾಹುಲ್ ಗಾಂಧಿಯವರು ಸಹ ಒಂದು ಬೇಡಿಕೆ ಇಟ್ಟಿದ್ದಾರೆ. ಅವರು ಆದರೆ ವರ್ಚುವಲ್ ಬಂದು ಝೂಮಲ್ಲಿ ಬಂದು ಇದನ್ನು ಇನಾಗ್ರೇಟ್ ಮಾಡಬೇಕು ಅಂಥೇಳಿ, ಎಲ್ಲಿವರೆಗೂ ಆಗುತ್ತೆ ನೋಡೋಣ. ಇಲ್ಲ ಅಂತ ಹೇಳಿದ್ರೆ ಅವ್ರು ಹೇಳಿದಾಗೆ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಶಿವಕುಮಾರ್ ಅವರು ಮತ್ತು ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರು ಮತ್ತು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದ ನಮ್ಮ SR ಪಾಟೀಲ್ರವರು ಬಂದು ಉದ್ಘಾಟನೆ ಮಾಡ್ತಾರೆ. ಉದ್ಘಾಟನೆ ಅಂದರೆ ಭಾಳ ದೊಡ್ಡ ಕಾರ್ಯಕ್ರಮ ಏನಲ್ಲ, ಭಾಳ ಪ್ರಮುಖವಾಗಿರ್ತಕ್ಕಂಥ ನಾಯಕರು ಮತ್ತು ಪ್ರಮುಖವಾದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಅದರಲ್ಲೂ ಸಹ ಸೇವಾದಳದಲ್ಲಿ ಮತ್ತು ತರಬೇತಿಯಲ್ಲಿ ಆಸಕ್ತಿ ವಹಿಸಿರ್ತಕ್ಕಂಥ ಕಾರ್ಯಕರ್ತರು ಅವತ್ತು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂಥೇಳಿ ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಬೀಳ್ತಾನೆ. ಏನಾದರೂ ಪ್ರಶ್ನೆಗಳಿದ್ದರೆ ತಾವು ಕೇಳ್ಬೋದು. ಸರ್, ಈಗ ಇದು ರಾಷ್ಟ್ರ ಮಟ್ಟದ ಒಂದು ಟ್ರೈನಿಂಗ್ ಸೆಂಟರ್, ಬಹುಶಃ ಇದು ದೇಶದಲ್ಲಿ ಮೊದಲನ್ನು ಕಾಣಿಸ್ತದೆ. ಇದರ ಸ್ವರೂಪ ಯಾವ ರೀತಿ ಇರ್ತದೆ? ಇದರ ಸ್ವರೂಪ ಈಗಾಗಲೇ ತಮ್ಗೆ ಹೇಳಿದೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಈ ರಾಷ್ಟ್ರದ ಇತಿಹಾಸ, ಸ್ವತಂತ್ರ ಪೂರ್ವದಲ್ಲಿ ಈ ರಾಷ್ಟ್ರಕ್ಕೋಸ್ಕರ ತ್ಯಾಗ ಬಲಿದಾನವನ್ನು ಮಾಡಿದಂಥ ಕಾಂಗ್ರೆಸ್ ಪಕ್ಷದ ನಾಯಕರು, ಏನು ಕಾಂಗ್ರೆಸ್ ಪಕ್ಷದ ಕೊಡುಗೆ ಇದೆ, ಸ್ವತಂತ್ರ ಹೋರಾಟದಲ್ಲಿ ಲಕ್ಷಾಂತರ ಜನ, ಸಾವಿರಾರು ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಲಕ್ಷಾಂತರ ಜನ ಆಸ್ತಿ ಪಾಸ್ತಿಯನ್ನು ಕಳ್ಕೊಂಡು ಈ ರಾಷ್ಟ್ರಕ್ಕೆ ಸ್ವತಂತ್ರವನ್ನು ತಂದು ಮಹಾತ್ಮ ಗಾಂಧಿಯವರ ಸಿದ್ಧಾಂತ ಏನಿದೆ ಸರ್ವಧರ್ಮ ಸಮಭಾವ, ಇದಕ್ಕೆ ಒತ್ತು ನೀಡ್ತಕ್ಕಂಥ ಮೂಲ ಮಂತ್ರ ನಮ್ಮದು ಮಹಾತ್ಮ ಗಾಂಧಿಯವರ ಏನು ಒಂದು ಸಿದ್ಧಾಂತ ಇದೆ ಸರ್ವಧರ್ಮ ಸಮಭಾವ, ಇದಕ್ಕೆ ಒತ್ತು ಕೊಟ್ಟು ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮ, ಇದರ ರೂಪರೇಷೆಗಳು ಅದರ ಮೇಲೆ ಸೃಷ್ಟಿಯಾಗುತ್ತೆ. ಸೋನಿಯಾ ಗಾಂಧಿಯವರು ಸೇವಾದಳಕ್ಕೆ ಉತ್ತೇಜನ ಕೊಟ್ಟಷ್ಟು ಬೇರೆ ಯಾರೂ ಕೊಟ್ಟಿಲ್ಲ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ತದನಂತರ ರಾಜೀವ್ ಗಾಂಧಿಯವರು, ತದನಂತರ ಸೋನಿಯಾ ಗಾಂಧಿಯವರು ನನ್ನನ್ನೇ ಅಧ್ಯಕ್ಷ ಮಾಡಿದರು ಆಲ್ ಇಂಡಿಯಾ ಸೇವಾದಳದಲ್ಲಿ. ಮಾಡಿದಾಗ ನಾವು ಏನೇನು ಮಾಡಿದ್ದೀವಿ ಅಂಥೇಳಿ ಭಾಳಷ್ಟು ಜನಕ್ಕೆ ಗೊತ್ತಿದೆ. ಇಲ್ಲೇ ಒಂದು ನಾವು ತರಬೇತಿ ಶಿಬಿರವನ್ನು ನಾವು ಮಾಡಿದ್ವಿ, ದೊಡ್ಡಬಳ್ಳಾಪುರದಲ್ಲಿ ಒಂದು ತರಬೇತಿ ಶಿಬಿರವನ್ನು ಮಾಡಿದ್ವಿ. ತದನಂತರ ಕೆಲವು ಕಾಲದಲ್ಲಿ ಅದು ಸ್ಥಗಿತವಾಯಿತು. ಆದರೆ ಸೇವಾದಳಕ್ಕೆ ಮಾತ್ರ ಸೀಮಿತವಾಗಿಲ್ಲ ಈ ತರಬೇತಿ. ಕಾಂಗ್ರೆಸ್ ಯಾಕಂದರೆ ಈಗಿರ್ತಕ್ಕಂಥ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದಲ್ಲಿ ಇರ್ಬೋದು, ಕೇಂದ್ರ ಸರ್ಕಾರದಲ್ಲಿ ಇರ್ಬೋದು, ಅವರು ಸುಳ್ಳನ್ನೇ ನಿಜ ಅಂಥೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾರಿಗಾದ್ರೂ ವಿರುದ್ಧವಾಗಿ ಮಾತಾಡಿದ್ರೆ ದೇಶದ್ರೋಹಿಗಳು ಅಂತ ಇದ್ದಾರೆ. ಇದಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಯಾಕಂದರೆ 1942ನೇ ಇಸ್ವಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಸಹ ಕ್ವಿಟ್ ಇಂಡಿಯಾ ಚಳವಳಿ ವಿರುದ್ಧ ಇದ್ದರು, ಶ್ಯಾಮಾ ಪ್ರಕಾಶ್ ಮುಖರ್ಜಿ ಅವರು ವಿರುದ್ಧ ಇದ್ದರು, RSS ಅವರು ಎಲ್ಲರೂ ಸಹ ವಿರೋಧ ಇದ್ದರು. ಆದರೆ ಗಾಂಧಿಯವರಾಗಲಿ ಪಂಡಿತ್ ಜವಾಹರ್ಲಾಲ್ ನೆಹರೂರಾಗಲಿ ಯಾರನ್ನೂ ಸಹ ದೇಶ ವಿರೋಧಿಗಳು ಅಂತ ಕರೀಲಿಲ್ಲ. ಆದರೆ ನರೇಂದ್ರ ಮೋದಿ ವಿರುದ್ಧ ಮಾತಾಡಿದ ತಕ್ಷಣ ಇವರೆಲ್ಲ ದೇಶ ವಿರೋಧಿಗಳು ಅಂತೇಳಿ ಬಿಂಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರಲ್ಲ, ಇವೆಲ್ಲ ತಪ್ಪು ಅನ್ನೋದನ್ನು ಇವೆಲ್ಲ ಜಾಗೃತಿ ಮೂಡಿಸೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈಗ ಕಾಂಗ್ರೆಸ್ ಕಮಿಟಿ ಪುನರಚನೆ ಆಗಿದೆ, CWC, ಅದು ವರ್ಕಿಂಗ್ ಕಮಿಟಿ ಚೇಂಜ್ ಆಗಿದೆ, ಆದರೆ ವರ್ಕಿಂಗ್ ಸ್ಟೈಲು ಚೇಂಜ್ ಆಗುತ್ತಾ ಅಂತ. ಈಗ ಕಾಂಗ್ರೆಸ್ ಪಕ್ಷ ನಿನ್ನೆ ಮೊನ್ನೆ ಪಕ್ಷ ಅಲ್ಲ, 1980ನೇ ಇಸ್ವಿನಲ್ಲಿ ಹುಟ್ಟಿದಂಥ ಪಕ್ಷ ಅಲ್ಲ, ಅಥವಾ ನಾಗ್ಪುರ್ನಲ್ಲಿ ಕೂತ್ಕೊಂಡು ಅದು ನಿರ್ದೇಶನ ತೆಗೆದುಕೊಳ್ತಕ್ಕಂಥ ಪಕ್ಷ ಅಲ್ಲ. ಈ ಪಕ್ಷಕ್ಕೆ ಜನಸಾಮಾನ್ಯರು ನಿರ್ದೇಶನವನ್ನು ಕೊಡ್ತಾರೆ. 135 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಪಕ್ಷದ ಒಂದು ರೂಪರೇಷೆಗಳಿದೆ, ಅದರ ಮೇಲೆ ನಡ್ಕೊಂಡು ಹೋಗುತ್ತೆ. ಇಲ್ಲ ಅಂತ ಹೇಳಿದರೆ ನಾನು ಬೆಂಗಳೂರಿನಲ್ಲಿ ಇಲ್ಲಿ ಬಂದು ಸುಮಾರು 2.5 ಕೋಟಿ ರೂಪಾಯಿ ಅಷ್ಟು ಎಲ್ಲ ಸ್ನೇಹಿತರ ಜೊತೆಗೆ ಸೇರಿ, ನಿಮ್ಮ ಸಾಹುಕಾರರು ಸತೀಶ್ ಜಾರಕಿಹೊಳಿ ಎಲ್ಲ ಸೇರಿ ಇದನ್ನು ಕಟ್ಟಿರೋ ಉದ್ದೇಶ ಏನು ಹೇಳಿ? ಕಾಂಗ್ರೆಸ್ ಪಕ್ಷ ಎಲ್ಲ ಜಾಗದಲ್ಲೂ ಇದೆ. ನಾನು ಬೆಂಗಳೂರೇ ನೋಡಬೇಕು ಅಂತಿಲ್ಲ, ಇಡೀ ಬೆಳಗಾಂ ಜಿಲ್ಲೆಯಲ್ಲೂ ಸಹ ನಮ್ಮ MP ಲ್ಯಾಡ್ ಫಂಡಲ್ಲಿ ಎಷ್ಟಾಗುತ್ತೆ ಅಷ್ಟು ಹಣವನ್ನು ನಾವು ಇಲ್ಲಿ ಕೊಟ್ಟಿದ್ದೀವಿ. ಆದ್ದರಿಂದ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮೊದಲು ಯಾವ ರೀತಿ ನಡೀತಾ ಇತ್ತು, ಅದು ನಡಿಬೇಕು ಅನ್ನೋದಿದ್ದರೆ ಮುಖ್ಯವಾಗಿ ಈ ದೇಶದ ಸ್ವತಂತ್ರ ಹೋರಾಟದ ಇತಿಹಾಸ, ಈ ದೇಶಕ್ಕೆ ತ್ಯಾಗ ಬಲಿದಾನವನ್ನು ಮಾಡಿರ್ತಕ್ಕಂಥ ಇತಿಹಾಸ, ಜನಸಾಮಾನ್ಯರಲ್ಲಿ ಅದರಲ್ಲೂ ಸಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ಅವರು ತೆಗೆದುಕೊಂಡಿದ್ದಾರೆ. ಸಾಕಷ್ಟು ಅದರಲ್ಲಿ ಕೆಲಸ ಮಾಡಿದ್ದಾರೆ. ಈಗಾಗಲೇ ಸುಮಾರು ನಾವು AICCನಲ್ಲಿದ್ದಾಗ ನಮಗೆ ಅನುಭವ ಆಗೋದು, ಒಂದೊಂದು ಸಬ್ಜೆಕ್ಟ್ ನಾವು ತಗೊಂಡ್ರೆ 11 ಗಂಟೆ ಚರ್ಚೆ ಮಾಡ್ತಾಯಿದ್ದೀವಿ. ಅವರು ಬೆಂಗಳೂರಲ್ಲಿ ಬಂದಾಗ ಅವ್ರ ಟೀಮ್ ಜೊತೆ ಸುಮಾರು 8 ಗಂಟೆಗಳ ಕಾಲ ಚರ್ಚೆ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. Sir, Congress has been taking so many drastic steps in CWC reconstitution and Sevadal
It is no. We have no problem in BJP growing. We welcome it. But no. I'll come to your point. We welcome any political party in a democratic setup to grow, but we don't like the political party to be a dictators. We oppose the fascism, and we don't want to call any Indian citizen as anti-national because they dissent. They express their dissent. ಈಗ ಸರ್ ಯಡಿಯೂರಪ್ಪ ಅವರು ಜೈಲಿಗೆ ಹೋಗಿದ್ದನ್ನು CM ಮಾಡಿದ್ರು ಅಂತೇಳಿ ನೀವೆಲ್ಲ ಅಷ್ಟೆಲ್ಲ ಹೈಪ್ ಮಾಡಿದ್ರಿ. ಅವ್ರಿಗೆ ನೀವು ಮಾಡ್ತೀರಿ CM ಅಂತೇಳಿ. DK ಶಿವಕುಮಾರ್ ಹಸ್ಬೆಂಡ್ ಜೈಲು ಫ್ಯಾಮಿಲಿ ಜೊತೆನೇ ಜೈಲಿಗೆ ಹೋಗಿದ್ದಾರೆ. ಸೊ ಅಂತ ನೀವು ಪ್ರೆಸಿಡೆಂಟ್ ಮಾಡ್ತೀರಿ. ಈಗ ಅದು ರಾಜಕೀಯ ವಿಚಾರಗಳು ಬಂದಾಗ ಅದು ಇನ್ನೊಂದೇನೋ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಾನು ಮಾತಾಡ್ತೀನಿ. ಇವತ್ತು ನಾನು ಕೇವಲ ಸಿದ್ಧಾಂತ ವಿಚಾರದಲ್ಲಿ ಬಂದಿದ್ದೀನಿ. ಕಾಂಗ್ರೆಸ್ ಪಕ್ಷ ಅದು ಸಿದ್ಧಾಂತದ ಬಗ್ಗೆ ಮಾತಾಡೋಣ. ಈ ವಿಚಾರ ಇದೆಯಲ್ಲ, ಯಡಿಯೂರಪ್ಪ ಇರ್ಬೋದು, ನರೇಂದ್ರ ಮೋದಿ ಇರ್ಬೋದು, ಅಮಿತ್ ಶಾ ಇರ್ಬೋದು, ಅಥವಾ DK ಶಿವಕುಮಾರ್ ಇರ್ಬೋದು, ಇದಕ್ಕೆ ಇನ್ನೊಂದಿನ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಸರಿಯಾದ ಉತ್ತರ ಕೊಡ್ತೀನಿ. ಇವತ್ತು ದಯವಿಟ್ಟು ಇದೊಂದು ನನಗಂತೂ ತಮಗೇನಿದೆ ಗೊತ್ತಿಲ್ಲ, ನನಗಂತೂ ನಾನು ಭಾರತ್ ಸೇವಾದಳದಿಂದ ಬಂದಿರತಕ್ಕಂಥ ಒಂದು ರಾಜಕೀಯಕ್ಕೆ ಹರ್ಡಿಕರ್ ಅವರ ಸಮಾಧಿಯ ಸ್ಥಳದಲ್ಲಿ ಇದ್ದೀನಿ. ಇದೊಂದು ಪವಿತ್ರವಾದ ಸ್ಥಳ ನನಗೆ. ಇವತ್ತು ಹರ್ಡಿಕರು ಮತ್ತು ಮಹಾತ್ಮ ಗಾಂಧಿ ಕಾಂಗ್ರೆಸ್ ಪಕ್ಷ ಮಾತಾಡ್ತೀನಿ. ಬಾಕಿ ವಿಚಾರಗಳನ್ನ ಇನ್ನೊಂದಿನ ಬಂದಾಗ ಹೇಳ್ತೀನಿ. RSSಗೂ ಕಾಂಗ್ರೆಸ್ ಸೇವಾದಳಕ್ಕೂ ಭಾಳ ವ್ಯತ್ಯಾಸ ಇದೆ. RSS ಅವರು ಒಂದು ಸುಳ್ಳನ್ನು 100 ಸಲ ಹೇಳ್ಬಿಟ್ಟು ಅದನ್ನು ಸತ್ಯ ಅಂಥೇಳಿ ಬಿಂಬಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಕಾಂಗ್ರೆಸ್ ಪಕ್ಷ ಆ ಕೆಲಸ ಮಾಡೋದಿಲ್ಲ. ಸತ್ಯನ ತೊಂದರೆ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಸತ್ಯನ ಒಂದು ಸಲ ಧೈರ್ಯವಾಗಿ ಜೋರಾಗಿ ಹೇಳಿದ್ರೆ ಸಾಕು. RSS ಅವರು ಎಲ್ಲೂ ಇರೋದಿಲ್ಲ. ಅದಕ್ಕೆ ನಾವು ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. RSS ಸಿದ್ಧಾಂತದ ವಿರುದ್ಧ ಏನು ಅವರಲ್ಲಿ ಒಂದು ದ್ವೇಷದ ಭಾವನೆ, ಹೆಟ್ರೆಡ್ ಐಡಿಯಾಲಜಿ ಇದೆ ನೋಡಿ. ಅವರ ಬಂಚ್ ಆಫ್ ಥಾಟ್ಸ್ ಅಂತೇಳಿ ಒಂದು ಬುಕ್ ಬರೆದಿದ್ದಾರಲ್ಲ, ಅದರಲ್ಲಿ ಈ ದೇಶದ್ರೋಹಿಗಳು ಯಾರು ಅಂತ ಹೇಳಿ ಬರೆದಿದ್ದಾರೆ. ಅದರ ವಿರುದ್ಧ ಹೋರಾಟ. ಯಾಕಂದರೆ ಎಲ್ಲಿ ತನಕ ಕಾಶ್ಮೀರ್ನಲ್ಲಿ ಶಾಂತಿ ನೆಲೆಸೋದಿಲ್ಲ, ಎಲ್ಲಿ ತನಕ ನಾವು ಅನ್ಯೋನ್ಯವಾಗಿ ಬಾಳೋದಿಲ್ಲ, ಅಲ್ಲಿ ತನಕ ನಮ್ಮ ಸ್ವಾತಂತ್ರ್ಯ ಹೋರಾಟವೂ ಕೂಡ ಅಪೂರ್ಣವಾಗಿರ್ತಕ್ಕಂಥದ್ದು ನಮ್ಮ ಭಾವನೆ. ಈಗ ಕಾಂಗ್ರೆಸ್ ಭಾಳ ಸಂತೋಷ ತಾವು ಹೇಳಿದ್ದು ನಾನು ಒಪ್ಕೊಳ್ತೀನಿ. ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರಲ್ಲ, ಲೀಡರ್ಗಳ ಪಕ್ಷ. ಆದರೆ ಭಾರತೀಯ ಜನತಾ ಪಾರ್ಟಿ ಯಾರ ಪಕ್ಷ? ನಾಗ್ಪುರದಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ. ಯಾವತ್ತೂ ಎಲೆಕ್ಷನ್ ಚುನಾವಣೆಗೆ ಬಂದಿಲ್ಲದೆ ಇರೋರು ಹಿಂದೆಯಿಂದ ಕೂತ್ಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರಾಜಕೀಯ ಘಟಕವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಥರ ನಾವಿಲ್ಲ. ನಮ್ಮ ನಾಯಕರಾಗಲಿ ಕಾರ್ಯಕರ್ತರಾಗಲಿ ಜನಸಾಮಾನ್ಯರು ಏನು ಹೇಳ್ತಾರೆ ಅದರ ಮೇಲೆ ತಮ್ಮ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಾರೆ ವಿನಃ ನಾಗ್ಪುರದಿಂದ ಯಾವುದೇ ನಿರ್ದೇಶನಗಳು ನಾವು ತೆಗೆದುಕೊಳ್ಳೋದಿಲ್ಲ. ಈಗ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಡ್ರಗ್ ಮಾಫಿಯಾ ಮತ್ತು ಒಂದು ಸೂಯಿಸೈಡ ಅಥವಾ ಕೊಲೆನ ಅನ್ನೋ ವಿಚಾರದಲ್ಲಿ ಇಡೀ ದೇಶವನ್ನು ಮಗ್ನರನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನ ನರೇಂದ್ರ ಮೋದಿಯವರು ಮತ್ತು ಯಡಿಯೂರಪ್ಪನವರು ಮಾಡ್ತಾ ಇದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ನರೇಂದ್ರ ಮೋದಿಯವರ ವೈಫಲ್ಯಗಳನ್ನು ಮುಚ್ಚಿಸ್ಲಿಕ್ಕೋಸ್ಕರ ಬಾಂಬೆನಲ್ಲಿ ನಡೆದಂಥ ಒಂದು ಆತ್ಮಹತ್ಯೆಯನ್ನು ಇದು ಕೊಲೆನ ಅಂಥೇಳಿ ದೊಡ್ಡ ವಿಚಾರವನ್ನು ಮಾಡಿ ಓಡಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರ ವೈಫಲ್ಯಗಳನ್ನು ಮತ್ತು ಅವರಲ್ಲಿರ್ತಕ್ಕಂಥ ಒಳಜಗಳಗಳನ್ನು ಮುಚ್ಚೋದಕ್ಕೋಸ್ಕರ ಈ ಡ್ರಗ್ ವಿಚಾರದಲ್ಲಿ ಹೊರಗಡೆ ಬಂದಿದ್ದಾರೆ. ಮಾಡಲಿ, ಆದರೆ ಕೇವಲ ಹೆಣ್ಣು ಮಕ್ಕಳ ಮೇಲೆ ಮಾತ್ರ ಆಪಾದನೆಗಳನ್ನು ಹೊರಿಸ್ತಾ ಇದ್ದಾರೆ ವಿನಃ ಆ ಡ್ರಗ್ ಮಾಫಿಯಾದಲ್ಲಿ ಯಾರ್ಯಾರು ಕಿಂಗ್ ಪಿನ್ಗಳಿದ್ದಾರೆ ನೋಡಿ, ಗಂಡಸರಿದ್ದಾರೆ, ಅವ್ರ ಬಗ್ಗೆ ಒಂದು ಚಕಾರವನ್ನು ಸಹ ಯಾರನ್ನೂ ಸಹ ಅರೆಸ್ಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ವ್ಯವಸ್ಥಿತ ಸಂಚು ಜನಗಳ ಆಕರ್ಷಣೆಯನ್ನು ಡೈವರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಏನಾದರೂ ಕಾನೂನು ಬಾಹಿರ ಕೆಲಸಗಳಾಗ್ತಾಯಿದ್ರೆ ಯಾರು ಅಲ್ಪಸಂಖ್ಯಾತರ ನಾಯಕರು ಮಾಡ್ತಾ ಇದ್ದಾರೆ ಅಂಥೇಳಿ ನಮ್ಮದೇ ಆದ ಒಬ್ಬ ಶಾಸಕರ ಮೇಲೆ ಭಾಳ ಗಂಭೀರವಾದ ಆರೋಪವನ್ನು ಮಾಡ್ತಾರೆ, ಜಮೀರ್ ಅಹಮದ್ ಅವ್ರ ಮೇಲೆ. ಆದರೆ ಗುಲ್ಬರ್ಗಾದಲ್ಲಿ 1000 kg ಗಾಂಜಾ ಹಿಡಿದಿದ್ದಾರೆ. ಅದರ ನಾಯಕ ಯಾರು? ಯಾವ ಪಕ್ಷಕ್ಕೆ ಸೇರಿರೋರು? ಯಡಿಯೂರಪ್ಪನವ್ರಿಗೇನಾದರೂ ನೈತಿಕತೆಯ ಬಗ್ಗೆ ಗೌರವ ಇದ್ದಿದ್ದರೆ ಹೊರಗಡೆ ಬಂದು ಹೇಳಬೇಕಾಗಿದೆ. ಅದು ಯಾವ ಪಕ್ಷಕ್ಕೆ ಸೇರಿರೋರು, ಅವ್ರು ಮಾಡ್ತಾಯಿದ್ದ ದಂಧೆ ಏನು ಅನ್ನೋದನ್ನು ಹೇಳಬೇಕಾಗುತ್ತೆ. ಇವರು ಮಾಫಿಯಾದವ್ರನ್ನ
ಇವರು ಆರಾಮಾಗಿ ಫ್ರೀ ಬಿಟ್ಟಿದ್ದಾರೆ. ಅವರ ವೈಫಲ್ಯಗಳನ್ನ ಮುಚ್ಚಿ ಕೋವಿಡ್-19 ಆಗ್ತಕ್ಕಂಥ ಘಟನೆಗಳು ಬೆಂಗಳೂರಲ್ಲಿ ಹೈಯೆಸ್ಟ್ ಆಗೋಗಿದೆ ಈಗ. ಇದನ್ನೆಲ್ಲ ಮುಚ್ಚಲಿಕ್ಕೋಸ್ಕರ ವೈಫಲ್ಯಗಳನ್ನು ನೀವು ಟಿ ವಿಯವ್ರು ತೋರಿಸ್ತೀರಾ ಅಂಥೇಳಿ ಡ್ರಗ್ಗು, DG ಹಳ್ಳಿ, KG ಹಳ್ಳಿ, ಅಲ್ಪಸಂಖ್ಯಾತರು ಅಂತ ತೋರಿಸ್ತಾ ಇದ್ದಾರೆ. ಸರ್, ಈಗ ಇನ್ನೊಂದು ಕೊರೋನಾ ಅತಿ ಹೆಚ್ಚು ನೀವು ಹೇಳ್ದಂಗೆ ಎಲ್ಲ ಕಡೆನೂ ಆಗ್ತಾ ಇದೆ. ಬಟ್ ಸರ್ಕಾರ ಅಂತೂ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಬಟ್ ವಿರೋಧ ಪಕ್ಷದವ್ರು ಏನು ಮಾಡ್ತಾ ಇದ್ದಾರೆ? ವಿರೋಧ ಪಕ್ಷದವ್ರು ನಾವು ಸಾಕಷ್ಟು ಹೇಳಿದ್ದೇವೆ, ಕೇಳಿ ಟ್ವೀಟ್ಗೆ ಹೇಳಿಕೆ ಬಂದೆ. ಅವೈಜ್ಞಾನಿಕ ಅಂತಾರೆ ನೋಡಿ, ಅನ್ಸೈಂಟಿಫಿಕ್ ಆಗಿ ನಮ್ಮ ಚೌಕಿದಾರ್ ಏನಿದ್ದಾರೆ ಕೇಂದ್ರದಲ್ಲಿ 4 ಗಂಟೆ ಟೈಮ್ ಕೊಟ್ಬಿಟ್ಟು ಮುಚ್ಚಿದ್ರು, ಲಾಕ್ಡೌನ್ ಮಾಡಿದ್ರು. ಜಾಸ್ತಿ ಆಗ್ತಾ ಇರುವಾಗ ಲಾಕ್ಡೌನ್ ಓಪನ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಮುಂದಾಲೋಚನೆ ಇಲ್ಲದೆ ಮಾಡಿರ್ತಕ್ಕಂಥದ್ದಕ್ಕೆ ನಾವು ಭಾಳಷ್ಟು ದೊಡ್ಡ ಬೆಲೆಯನ್ನು ತೆರಬೇಕಾಗಿದೆ. ಮತ್ತು ಏನು ವಲಸೆ ಕಾರ್ಮಿಕರು, ನಾನು ಡೆಲ್ಲಿಯಿಂದ ಬೈ ರೋಡ್ ಬಂದೆ ಲಾಕ್ಡೌನ್ ಇದ್ದಾಗ, ಇಲ್ಲೇ ಘಟಪ್ರಭಾ ಬಂದೆ, ಹಿಂಗೆ ಹೋಗಿದ್ದೆ. ರಸ್ತೆ ಉದ್ದಕ್ಕೂ ಡೆಲ್ಲಿಯಿಂದ ಬೆಂಗಳೂರುವರೆಗೂ ಸಹ ಸಾವಿರಾರು ಜನ ನಡ್ಕೊಂಡು ಹೋಗ್ತಾಯಿದ್ರು, ಹೆಂಗಸರು, ಮಕ್ಕಳು, ಬಡವರು ಎಲ್ಲ. ಅವ್ರ ಬಗ್ಗೆ ಯಾರೂ ಸಹ ಕಾಳಜಿ ವಹಿಸಿರಲಿಲ್ಲ. ವಿರೋಧ ಪಕ್ಷದವ್ರು ಏನೇನು ಎಷ್ಟು ಮಾಡಬೇಕಾಗಿತ್ತು, ಯಾಕಂದರೆ ಆ ಒಂದು ಮಹಾಮಾರಿ ಸಂದರ್ಭದಲ್ಲಿ ರಾಜಕೀಯದ ಭಾಷಣಗಳಾಗಬಾರ್ದು ಅಂಥೇಳಿ ಎಷ್ಟು ಸಹಕಾರ ಕೊಡಬೇಕು ಅಷ್ಟು ಸಹಕಾರ ನರೇಂದ್ರ ಮೋದಿಯವ್ರ ಸರ್ಕಾರಕ್ಕೆ ಸೋನಿಯಾ ಗಾಂಧಿಯವ್ರು ಕೊಟ್ಟರು. ಆದರೆ ಅವ್ರು ಮಾಡಿದ ಕಾರ್ಯಕ್ರಮ ಏನು, ಗಂಟೆ ಹೊಡೀರಿ, ಲೈಟ್ ಆರಿಸಿ, ಜಾಗಟೆ ಬಡೀರಿ, ತಟ್ಟೆ ಹೊಡೀರಿ, ಇದೇ ಆಯ್ತೇ ವಿನಃ ಅದನ್ನು ಯಾವ ರೀತಿ ಎದುರಿಸಬೇಕು ಅನ್ನೋದಕ್ಕೆ ಮಾಡಲಿಲ್ಲ. ಅದು ಬೆಂಗಳೂರು ನಗರದಲ್ಲಂತೂ ಇದು ದೊಡ್ಡ ಮಾಫಿಯಾ ಆಗೋಗ್ಬಿಟ್ಟಿದೆ. ಕೋವಿಡ್ ಹೆಸರಲ್ಲಿ ರೋಗದಿಂದ ಭಾಳ ಜನ ಸಾಯ್ತಾ ಇಲ್ಲ, ಭಯ ಬಿದ್ದು ಭಾಳ ಜನ ಸಾಯ್ತಾ ಇದ್ದಾರೆ. ಅದಕ್ಕೆಲ್ಲ ಕಾರಣ ಸರ್ಕಾರ. BJP ಹಿರಿಯ ನಾಯಕರು ಅಫೀಮ್ ಸೇವಿಸ್ತಾ ಇದ್ರು ಅಂತ ಹೇಳಿದ್ರೆ BJP ದೊಡ್ಡ ನಾಯಕರೇ ಅಫೀಮ್ ಸೇವಿಸ್ತಾ ಇದ್ರು ಅಂತ ಹೇಳಿದ್ರು, ಯಾರಂತ ಹೇಳ್ಬೋದು ಅಂತ ಏನಂತ? ಅಲ್ಲಲ್ಲ, ಈಗ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಈಗ ಮಧ್ಯಪ್ರದೇಶದಲ್ಲಿ ನೀಮಚ್ ಮತ್ತು ಮಂಡ್ಸೋರ್ ಅಂತ ಊರಿದೆ, ಅಲ್ಲಿ ಅಫಿಷಿಯಲ್ ಆಗಿ ಅಧಿಕೃತವಾಗಿ ಅಫೀಮ್ನ ಬೆಳೀತಾರೆ. ಅದನ್ನು ಯಾರು ಸೇವನೆ ಮಾಡ್ತಾ ಇದ್ದಾರೆ ಅಂದರೆ ಭಾರತೀಯ ಜನತಾ ಪಾರ್ಟಿ ನಾಯಕರು ಭಾಳಷ್ಟು ಜನ ಇದ್ದಾರೆ. ದೊಡ್ಡ ನಾಯಕರೇ ಅದನ್ನು ಸೇವನೆ ಮಾಡ್ತಾಯಿದ್ರು. ಅವ್ರ ವಿರುದ್ಧ ಕಾರ್ಯಾಚರಣೆ ಮಾಡೋದು ಅದಲ್ಲ, ಅದಕ್ಕೆ ಕನ್ನಡದ ಪದ ನನಗೆ ಗೊತ್ತಾಗ್ತಿಲ್ಲ. ರಿಲಿಜಿಯಸ್ ಸ್ಯಾಂಕ್ಷನ್ ಇದೆ, ಅಂದರೆ ಧಾರ್ಮಿಕವಾಗಿ ಅದಕ್ಕೆಲ್ಲ ಅವಕಾಶಗಳಿದೆ. ಆದ್ದರಿಂದ ಅದ್ರ ಬಗ್ಗೆ ಮಾತಾಡೋಂಗೇ ಇಲ್ಲ. ಜಮೀರ್ ಅವ್ರನ್ನ ಯಾಕೆ ಮೆಂಟಲ್ ತರ್ತಾ ಇದ್ದಾರೆ? ಭಾರತೀಯ ಜನತಾ ಪಾರ್ಟಿಗೆ ಅದೊಂದು ಫ್ಯಾಷನ್ ಅಂತ ಹೇಳಿದ್ನಲ್ಲ ನೀವು, ಅದು ವ್ಯವಸ್ಥಿತವಾಗಿ ಪಿತೂರಿ ಮಾಡಿದ್ದಾರೆ ಅಲ್ಪಸಂಖ್ಯಾತರ ವಿರುದ್ಧ. ಅದಕ್ಕೆ ನಾನು ಬಂಚ್ ಆಫ್ ಥಾಟ್ಸ್ ಅಂತ ಹೇಳಿದ್ದು, ಅದರಲ್ಲಿ ಅವರು ಗುರು ಬರೆದಿದ್ದಾರೆ ಏನೋ ಯಾರ್ಯಾರು ಈ ದೇಶದ್ರೋಹಿಗಳು ಅಂಥೇಳಿ. ಸ್ವತಂತ್ರ ಹೋರಾಟದ ವಿರುದ್ಧ ಇದ್ದವರು ಈ ದೇಶದ್ರೋಹಿಗಳೇ ವಿನಃ ಈ ದೇಶ ನಮ್ಮದು ಅಂತ ಉಳ್ಕೊಂಡವ್ರು ಯಾರೂ ಸಹ ದೇಶದ್ರೋಹಿಗಳಲ್ಲ. ಸರ್, ಈಗ ಇನ್ನೊಂದು, ಈ ಭವನ ಏನು ಕಟ್ಟಿದ್ದೀರಲ್ಲ, ಅದು ಪಾರ್ಟಿ ಅನುದಾನನೋ ಅಥವಾ ಯಾರು ಸಹಾಯ ಮಾಡಿದ್ದಾರೆ? ಈ ಭವನ ಕಟ್ಟಕ್ಕೆ ಇದು ಕೇವಲ ಹರಿಪ್ರಸಾದ್ ಅವರ MP ಲ್ಯಾಡ್ ಸ್ಕೀಮಲ್ಲಿ ಕಟ್ಟಿರ್ತಕ್ಕಂಥದ್ದು. ಪ್ರತಿಯೊಂದು ಇದಿದೆ ನೋಡಿ, ಬಿಲ್ಡಿಂಗ್ಸು, ಒಂದು ಮತ್ತಿ ಕಟ್ಟಿ ಕೊಟ್ಟಿದ್ದಾರೆ, ಒಂದು ಪರಮೇಶ್ವರ್ ಕೊಟ್ಟಿದ್ದಾರೆ, ಕಾಂಪೌಂಡು ನಮ್ಮ ಗೋವಿಂದರಾಜ್ ಕೊಟ್ಟಿದ್ದಾರೆ, ಮತ್ತು ಡಾಕ್ಟರ್ ನಮ್ಮ ಘನಶ್ಯಾಮ್ ಅವ್ರ ಬ್ರದರ್ ಇದ್ದಾಗ ಅವರು ಒಂದು ಹಾಲ್ ಕಟ್ಟಲಿಕ್ಕೂ ಸಹ ಮಾಡಿದ್ದಾರೆ. ಇದು ಪ್ಯೂರ್ಲಿ MP ಲ್ಯಾಡ್ ಫಂಡು. ಕಾಂಗ್ರೆಸ್ ಪಕ್ಷದಿಂದ 10 ಲಕ್ಷ ಮಾತ್ರ ದೇಣಿಗೆ ಬಂದಿದೆ, ಬಾಕಿದೆಲ್ಲ ಸತೀಶ್ ಜಾರಕಿಹೊಳಿ ಸಾಹುಕಾರ ಮಾಡಿದ್ದಾರೆ. ನಾವು ಸ್ಟ್ರಕ್ಚರ್ ಕಟ್ಟಿಸ್ಕೊಟ್ಬಿಟ್ಟಿದ್ದೀವಿ, ಅದನ್ನು ಮುಂದೆ ತೆಗೆದುಕೊಂಡು ಹೋಗೋದು ಅವ್ರ ಮೇಲೆ. ಥ್ಯಾಂಕ್ ಯು.